ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿನಾ ಮಾರ್ಟಿಸ್. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿದೆಯಾ ಇಷ್ಟು ಬೆಕ್ಕುಗಳು? ನೋಡಿ ಎಷ್ಟು ಬೆಕ್ಕುಗಳಿವೆ ನೋಡಿ. ಇದು ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ನೋಡಿ ನಮ್ಮ ಮನೇಲಿ ಎಷ್ಟು ಬೆಕ್ಕುಗಳಿವೆ ನೋಡಿ. ಫ್ರೆಂಡ್ಸ್, ನಾನು ನನ್ನ ಮಗಳ ಮನೆಗೆ ಬಂದಿದ್ದೆ. ಇಲ್ಲಿ ಕಾಫಿ ಎಲ್ಲ ಕುಡಿದಾದ್ಮೇಲೆ ಬೆಕ್ಕುಗಳನ್ನು ನೋಡುವ ಅಂತ ಬಂದೆ. ನೋಡಿ ಇದು ಎಷ್ಟು ಬೆಕ್ಕುಗಳಿವೆ ಅಂತ. ಇದು ಬೆಕ್ಕುಗಳ ರೂಮು, ಅಂದರೆ ರೆಸ್ಕ್ಯೂ ಮಾಡಿದ ಬೆಕ್ಕುಗಳ ರೂಮು. ಇಲ್ಲಿ ತುಂಬ ಬೆಕ್ಕುಗಳಿವೆ. ಕೆಲವೊಂದು ತಿಂದು ಮಲಗಿವೆ, ಕೆಲವೊಂದು ಒಳಗಡೆ ಇವೆ, ಇನ್ನು ಕೆಲವು ಆಡ್ತವೆ. ಎಲ್ಲ ಇವುಗಳಿಗೆ ಫೆಸಿಲಿಟಿ ಇದೆ ಇಲ್ಲಿ. ಆಡಲಿಕ್ಕೆ, ತಿನ್ನಲಿಕ್ಕೆ, ಮತ್ತು ನಿದ್ದೆ ಮಾಡಲಿಕ್ಕೆ. ಮತ್ತು ಯಾರಾದರೂ ಹುಷಾರಿಲ್ಲದ್ರೆ, ಅಂದರೆ ಕಾಯಿಲೆ ಇದ್ದರೆ ಅವುಗಳಿಗೆ ಸಪ್ರೇಟ್ ಇಡ್ತಾಳೆ. ತುಂಬ ಕೇರ್ ಮಾಡ್ತಾಳೆ ನೋಡಿ. ಇದೆಲ್ಲ ರೋಡಲ್ಲಿ ಇದ್ದ ಬೆಕ್ಕುಗಳು, ಅಂದರೆ ರೆಸ್ಕ್ಯೂ ಮಾಡಿದ ಬೆಕ್ಕುಗಳು. ಯಾರಾದರೂ ಬಿಟ್ಟು ಹೋಗ್ತಾರೆ ಮತ್ತು ತುಂಬ ಅಳ್ತವೆ ಅಲ್ಲ, ಊಟಕ್ಕಿಲ್ಲದೆ, ಅದಕ್ಕೆ ಹೊಟ್ಟೆಗಿಲ್ಲದೆ, ಆವಾಗ ಅದನ್ನು ತಗೊಂಡು ಬಂದು ಅದಕ್ಕೆ ಎಲ್ಲ ವ್ಯಾಕ್ಸಿನೇಷನ್ ಕೊಟ್ಟು, ಏನು ಕಾಯಿಲೆ ಇದ್ದರೆ ಎಲ್ಲ ನೋಡಿ, ಏನಾದರೂ ಗಾಯ ಇದ್ದರೆ ಎಲ್ಲ ಸರಿ ಮಾಡಿ, ಮತ್ತು ಅವುಗಳಿಗೆ ಮರಿಗಳು ಹಾಕದ ಹಾಗೆ, ಗಂಡು ಮತ್ತು ಹೆಣ್ಣು 2 ದಿವಸ ಮರಿಗಳು ಹಾಕದ ಹಾಗೆ ನೋಡ್ತಾಳೆ ನೋಡಿ. ಇದೊಂದು ನಾಯಿ, ಅವಳು ಸಾಕಿದ ನಾಯಿ ಅದು ಕೂಡ. ಈ ನಾಯಿಗೆ ಡಿಮ್ ಅಂತ ಇದರ ಹೆಸರು. ಅದಕ್ಕೆ ಬೆಕ್ಕುಗಳಂದರೆ ಜೀವ. ಬಟ್ ಅವುಗಳು ಕೆಲವು ಆಡ್ತವೆ. ಅವಳು ತುಂಬ ಉಪದ್ರ ಮಾಡ್ತಾಳೆ. ಆ ನಾಯಿ ಇದೆ ಅಲ್ಲ, ತುಂಬ ಉಪದ್ರ ಮಾಡ್ತದೆ ಬೆಕ್ಕುಗಳಿಗೆ. ಅವುಗಳಿಗೆ ಎಳೆಯುವುದು, ಅವುಗಳ ಬಾಲ ಎಳೆಯುವುದೆಲ್ಲ ತುಂಬ ಉಪದ್ರ ಮಾಡ್ತಾಳೆ. ಅದಕ್ಕೆ ಅವಳು ಇವುಗಳ ಒಟ್ಟಿಗೆ ಬಿಡುವುದಿಲ್ಲ. ಸೊ ನೋಡಿ, ಅದು ಎಷ್ಟು ಆಡಲಿಕ್ಕೆ ಟ್ರೈ ಮಾಡ್ತದೆ ನೋಡಿ. ಅವುಗಳು ನೋಡ್ತಾ ಇದ್ದಾವೆ. ಸೊ ಹೀಗೆ ತುಂಬ ಬೆಕ್ಕುಗಳಿವೆ ಅವಳ ಹತ್ರ. ಮೊನ್ನೆ 7 ಬೆಕ್ಕುಗಳು ಅವಳು ಕಳಿಸಿದ್ಲು ಹೊರದೇಶಕ್ಕೆ. ಅಂದರೆ ಏನು ಪೇಮೆಂಟ್ ಮಾಡಿ ಅಲ್ಲ, ಅವರೇ ಕಳಿಸ್ತಾರೆ. ಅಂದರೆ ಯುರೋಪ್ ಕಂಟ್ರಿಯಲ್ಲೆಲ್ಲ ತುಂಬ ಮಂದಿ ಸಾಕು ಪ್ರಾಣಿಗಳನ್ನು ಸಾಕ್ತಾರಲ್ಲ. ಸೊ ಅಲ್ಲಿ ಬೆಕ್ಕುಗಳಿಗೆ ತುಂಬ ಕ್ರಯ ಕೊಟ್ಟು ತಗೊಳ್ಬೇಕು ಅವರು. ಇಲ್ಲಿಂದ ಫ್ರೀ ಕೊಟ್ಟರೆ, ಅವರು ಹೀಗೆ ರೆಸ್ಕ್ಯೂ ಮಾಡಿದ ಬೆಕ್ಕು ಅಂತ ಹೇಳಿ ಫ್ರೀ ಕೊಟ್ಟರೆ ಅವರು ಆರಾಮಾಗಿ ತಗೊಳ್ತಾರೆ. ಇವರು ಇಲ್ಲಿಂದ ಅದಕ್ಕೆ ಟಿಕೆಟ್ ಮಾಡಿ, ಪಾಸ್ಪೋರ್ಟ್ ಎಲ್ಲ ಮಾಡಿ ಕಳಿಸ್ಕೊಡ್ತಾರೆ. ಸೊ ಎಲ್ಲರೂ ತುಂಬ ಮಂದಿ ತುಂಬ ಬೆಕ್ಕುಗಳನ್ನು ಅವರು ಕಳಿಸಿದ್ದಾರೆ. ಎಲ್ಲ ಬೆಕ್ಕುಗಳು ಚೆಂದ ಇದೆ ಅಲ್ಲಿ. ಅವರು ಫೋಟೋ ಎಲ್ಲ ಕಳಿಸ್ತಾರೆ ಯಾವಾಗ ಸಹ. ಇದೊಂದು ಬೆಕ್ಕಿದೆ, ಇದು ತುಂಬ ಹುಷಾರು ಭಾರಿ. ಅದು ಬ್ಯಾಗುలు ತೆಗಿಲಿಕ್ಕೆಲ್ಲ ಅದಕ್ಕೆ ಕರಿ ಗೊತ್ತುಂಟು ನೋಡಿ, ಹೇಗೆ ಮೇಲೆ ಹೋಗಿ ತೆಗೆಯುವುದು ಅಂತ. ಸೊ ಅದು ಇವಾಗ ಲಾಕ್ ಇದೆ ಡೋರ್, ಅದರಿಂದ ಅದು ತೆಗೆಯೋದಿಲ್ಲ. ಇವಾಗ ಕೆಲವು ಬೆಕ್ಕುಗಳು ಎಲ್ಲ ಇವೆ, ಹೇಗೆ ಕೂತ್ಕೊಂಡಿವೆ ನೋಡಿ. ಇದು ನೋಡಿ, ಬೆಕ್ಕುಗಳೊಟ್ಟಿಗೆ ಆಡಲಿಕ್ಕೆ ಮೇಲೆ ಕೂಡ ಬಂತು. ಸೊ ಈ ಥರ ನನ್ನ ಮಗಳ ಬೆಕ್ಕುಗಳ ಆರೈಕೆ. ಸೊ ಹೇಗನಿಸುತ್ತೆ ನಿಮಗೆ ನನ್ನ ಮಗಳ ಬೆಕ್ಕಿನ ಪ್ರೀತಿ, ಸ್ನೇಹ ಎಲ್ಲ? ಅವಳಿಗೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಪ್ರಾಣಿಗಳಂದರೆ. ಆದರೆ ಇವಳಷ್ಟು ನಾನು ಕೇರ್ ಮಾಡೋಲ್ಲ. ಅಂದರೆ ಎಲ್ಲ ರೋಡಲ್ಲಿದ್ದದೆಲ್ಲ ತಗೊಂಡು ಬರೋಲ್ಲ. ಸೊ ನಾನೊಂದು ಸುಮ್ಮನೆ ಇವತ್ತು ವೀಡಿಯೋ ಮಾಡಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಸಹ ಸಪೋರ್ಟ್ ಮಾಡಿ. ನಾನು ಒಂದು ವೇಳೆ ಯೂಟ್ಯೂಬಲ್ಲಿ ಹಣ ಬಂದರೆ ನಾನು ಆ್ಯನಿಮಲ್ಗೆ ಕೊಡುವುದು. ಯಾಕಂದರೆ ಈ ಥರ ಎಲ್ಲ ನೋಡುವ ಬೆಕ್ಕುಗಳಿಗೆ ಎಲ್ಲ ಹೆಲ್ಪ್ ಮಾಡ್ಬೋದು ಅಂತ. ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.